ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಈ ದಿನದ ತರಗತಿನಲ್ಲಿ 10ನೇ ತರಗತಿ ICSE ಪಠ್ಯ ಪುಸ್ತಕದ ಮೊದಲನೇ ಗದ್ಯ ಶಿವಭೂತಿಯ ಕತೆ ಮುಂದುವರೆದ ಭಾಗವನ್ನ ನೋಡ್ತಾ ಹೋಗೋಣ. ನಾನು ಈಗಾಗಲೇ ಕಳೆದ ತರಗತಿಯಲ್ಲಿ ಶಿವಭೂತಿಯ ಕತೆ ಅನ್ನೋದು ಒಂದು ಪಂಚತಂತ್ರದ ಕತೆ ಅಂತೇಳಿ ಹೇಳಿದ್ದೆ. ಹಾಗೆ ಪಂಚತಂತ್ರ ಕತೆಗಳ ವಿಶೇಷತೆ ಏನು ಅಂತ ಹೇಳಿದೆ. ಅದ್ರ ಜೊತೆ ಶಿವಭೂತಿ ಬ್ರಾಹ್ಮಣನ ವ್ಯಕ್ತಿತ್ವ ಎಂಥದ್ದು, ಹಾಗೆ ಬಾಯಾರಿಕೆ ಆದಾಗ ನೀರನ್ನು ಕುಡಿಯಲು ಬಂದಂತಹ ಶಿವಭೂತಿಗೆ ಅಲ್ಲಿ ಏನ್ ಕಾಣಿಸ್ತು ಮುಂತಾದ ವಿಚಾರಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಈ ದಿನದ ತರಗತಿಯಲ್ಲಿ ಮುಂದುವರೆದ ಭಾಗವನ್ನ ನೋಡ್ತಾ ಹೋಗೋಣ. ಶಿವಭೂತಿ ಬ್ರಾಹ್ಮಣ ತುಂಬಾ ಒಳ್ಳೆಯ ವ್ಯಕ್ತಿ ಆಗಿರ್ತಾನೆ. ಆತ ಬಾವಿಯಲ್ಲಿ ಬಿದ್ದಂತಹ ಆ ಪ್ರಾಣಿಗಳೇನಿತ್ತಲ್ವಾ, ಕೋತಿ, ಹಾವು ಮತ್ತೆ ಹುಲಿ, ಹಾಗೆ ಒಬ್ಬ ಬೇಡ ಕೂಡ ಬಿದ್ದಿರ್ತಾನೆ. ಅವ್ರನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂತಹ ಯೋಚನೆಯನ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಹುಲಿ ಒಂದ್ ಮಾತನ್ನ ಹೇಳುತ್ತೆ, ಯಾವುದೇ ಕಾರಣಕ್ಕೂ ನೀನು ಅಪ್ಪಿತಪ್ಪಿಯೂ ಕೂಡ ಆ ಬೇಟೆಗಾರನನ್ನ ನೀನು ರಕ್ಷಿಸ್ಬೇಡ. ಆತನಿಗೆ ಉಪಕಾರ ಮಾಡಿದ್ರೆ ಖಂಡಿತ ಆತ ಅಪಕಾರವನ್ನ ಬಗಿತಾನೆ ಅಂತ ಹೇಳಿ ಹುಲಿ ಹೇಳುತ್ತೆ. ಹುಲಿ ಹೇಳಿದ ಮಾತನ್ನೇ ಯೋಚನೆ ಮಾಡ್ತಾ ಇಲ್ಲಿ ಶಿವಭೂತಿ ಕೂತಿರ್ತಾನೆ. ಅಂದ್ರೆ ಇಲ್ಲಿ ಬೇಟೆಗಾರನನ್ನ ರಕ್ಷಣೆ ಮಾಡ್ಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿರ್ತಾನೆ. ಈ ದಿನದ ತರಗತಿಯಲ್ಲಿ ಶಿವಭೂತಿ ಆ ಬೇಟೆಗಾರನನ್ನ ಅಥವಾ ಬೇಡನನ್ನ ರಕ್ಷಣೆ ಮಾಡ್ತಾನ. ಶಿವಭೂತಿಗೆ ಆತ ಏನು ಕಾಪಾಡಿದ್ನಲ್ಲ, ಹುಲಿ, ಕೋತಿ, ಹಾಗೇನೆ ಅದ್ರ ಜೊತೆಗೆ ಸರ್ಪ, ಹಾವು, ಅವರು ಯಾವ ರೀತಿ ಕೃತಜ್ಞರಾಗಿದ್ರು ಅನ್ನೋದನ್ನ ಈ ದಿನದ ತರಗತಿಯಲ್ಲಿ ನೋಡೋಣ. ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿ. ಪೊಲ್ಲಗಡ ತೆಗೆಯಲಪ್ಪೊಡೆ ಬಿಲ್ಲನೆಂದೆನಗೆ ಪುಂಡರೀಕಂ ಪೇಳ್ದತ್ ಇತ್ ಉಭಯ ಪಕ್ಷಪಾತಮೇ ಪೊಲ್ಲದೆ ಪರೋಪಕಾರ ವ್ಯಸನಂ. ನೋಡಿ, ಇಲ್ಲಿ ಮಹಾಭಾರತದ ವಿದುರ ನೀತಿಗೆ ಸಂಬಂಧಿಸಿದಂತಹ ಒಂದು ನೀತಿ ವಾಕ್ಯ ಇದಾಗಿದೆ. ಅಂದ್ರೆ ಈ ಒಂದು ಶ್ಲೋಕದ ಅರ್ಥ ಏನು ಅಂತ ಹೇಳಿದ್ರೆ, ಲೋಕದಲ್ಲಿ ಕೆಲವೊಂದ್ಸರಿ ಎದುರಿಗಿರ್ತಕ್ಕಂತಹ ವ್ಯಕ್ತಿಗಳ ಗುಣಗಳನ್ನ ತಿಳಿದೇನೆ ಪರೋಪಕಾರ ಮಾಡೋದಕ್ಕೆ ಹೋದ್ರೆ ತಮಗೆ ತೊಂದರೆ ಆಗುತ್ತೆ ಅನ್ನೋದು ಇದರ ಅರ್ಥ. ಹಾಗೇನೆ ಇನ್ನೊಂದು ದೃಷ್ಟಿಯಲ್ಲಿ ಇದರ ಅರ್ಥ ಏನು ಅಂತ ಹೇಳಿ ನೋಡಕ್ ಹೋದ್ರೆ, ನಮ್ಮ ತಪ್ಪುಗಳನ್ನ ನಾವು ನೋಡ್ಕೊಳ್ದೆ ಬರೀ ಬೇರೆಯವರ ತಪ್ಪುಗಳನ್ನ ತಿದ್ದುವಾಗ ಭೇದವನ್ನ ಮಾಡಬಾರ್ದು ಅನ್ನೋ ಅರ್ಥ ಬರುತ್ತೆ. ಅಂದ್ರೆ ಇಲ್ಲಿ ಶಿವಭೂತಿ ಏನ್ ಯೋಚನೆ ಮಾಡ್ತಾ ಇದ್ದಾನೆ ಅನ್ನೋದನ್ನ ಈ ಶ್ಲೋಕ ಹೇಳುತ್ತೆ. ಶಿವಭೂತಿ ಏನ್ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಹೇಗೆ ನಾನು ಇತರ ಪ್ರಾಣಿಗಳನ್ನೆಲ್ಲ ರಕ್ಷಣೆ ಮಾಡದ್ನೋ ಅದೇ ರೀತಿ ಬೇಡನನ್ನು ಕೂಡ ರಕ್ಷಣೆ ಮಾಡ್ಬೇಕು, ಇದು ನನ್ನ ಕರ್ತವ್ಯ ಅಂತ ಹೇಳಿ ಆತ ಅನ್ಕೊಳ್ತಾನೆ. ಹುಲಿಯು ಈ ಬೇಡನನ್ನ ಮಾತ್ರ ಹೊರಗೆ ತೆಗೆಯಬೇಡಿ ಎಂದು ಹೇಳಿ ಹೋಯಿತು. ಈಗ ಅವನನ್ನ ತೆಗೆಯದೆ ಹೋದಾಗ ಅವನಿಗೆ ಪಕ್ಷಪಾತ ತೋರಿದಂತಾಗುತ್ತೆ. ಶಿವಭೂತಿ ಮೊದಲೇ ಒಳ್ಳೆಯ ವ್ಯಕ್ತಿ. ಹುಲಿ ಮಾತು ಕೇಳ್ಕೊಂಡು ನಾನೇನಾದ್ರೂ ಈತನನ್ನ ಬಾವಿಯಿಂದ ಮೇಲೆ ಎತ್ತಲಿಲ್ಲ ಅಂತ ಹೇಳಿದ್ರೆ ನಾನು ಪಕ್ಷಪಾತ ಮಾಡ್ದಂಗಾಗತ್ತೆ. ಅಂದ್ರೆ ಒಬ್ರಿಗೆ ಒಂಥರ ಮತ್ತೊಬ್ರಿಗೆ ಒಂಥರ ಮಾಡ್ದಂಗಾಗತ್ತೆ ಅಂತ ಹೇಳಿ ಆತ ಯೋಚನೆ ಮಾಡ್ತಾನೆ. ಪರೋಪಕಾರವು ಕೆಟ್ಟದ್ದೇ, ಹೇಗಾದರೂ ಯತ್ಪರಾರ್ಥಂ ಶರೀರಂ. ಬೇರೆಯವ್ರಿಗೆ ಉಪಕಾರ ಮಾಡಿದ್ಮೇಲೆ ಅವ್ರು ನಮ್ಗೆ ಅಪಕಾರ ಮಾಡ್ತಾರೋ ಬಿಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಆದ್ರೆ ಮಾನವ ಜೀವನದ ಪ್ರಮುಖ ಗುರಿ ಏನಂತ ಹೇಳಿದ್ರೆ ಯತ್ಪರಾರ್ಥಂ ಶರೀರಂ, ಅಂದ್ರೆ ಕೇವಲ ಸ್ವಾರ್ಥಕ್ಕೋಸ್ಕರ ಬದುಕದೆ ಸಮಾಜಕ್ಕೋಸ್ಕರ ಮತ್ತೆ ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋಕ್ಕೋಸ್ಕರ ಬದುಕೋದೆ ನಮ್ಮ ಜೀವನದ ನಿಜವಾದ ಗುರಿ ಅಂತ ಹೇಳಿ ಶಿವಭೂತಿ ಅನ್ಕೊಳ್ತಾನೆ. ಈ ಒಂದು ಸುಭಾಷಿತದಂತೆ ಈ ಬೇಡನನ್ನ ನಾನು ಏನಾದ್ರೂ ರಕ್ಷಣೆ ಮಾಡದೆ ಇದ್ರೆ ನಾನು ಕೆಟ್ಟವನಾಗ್ಬಿಡ್ತೇನೆ, ನನಗೆ ಏನಾದ್ರೂ ಪರವಾಗಿಲ್ಲ, ನಾನು ಆ ಬೇಡನನ್ನ ರಕ್ಷಣೆ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ಪರೋಪಕಾರಿಯಾದಂತಹ ಶಿವಭೂತಿ ಏನ್ ಮಾಡ್ತಾನೆ, ಆತ ಕೆಟ್ಟೋನ ಅನ್ನೋದನ್ನು ಕೂಡ ನೋಡ್ದೇನೆ ಕರುಣೆಯಿಂದ ಆ ಬಾವಿಯಲ್ಲಿ ಬಿದ್ದಂತಹ ಕಿರಾತಕ ಬೇಡ ಏನಿದನಲ್ವಾ ಆತನನ್ನ ರಕ್ಷಣೆ ಮಾಡ್ತಾನೆ. ಕಿರಾತಕನು ಹೊರಗೆ ಬಂದು ಶಿವಭೂತಿಗೆ ನಮಸ್ಕಾರವನ್ನ ಮಾಡಿ, ನಿಮ್ಮಿಂದ ನನ್ನ ಪ್ರಾಣ ಉಳಿಯಿತು, ನಾನು ಪದ್ಮನಗರ ಅನ್ನೋ ಒಂದು ನಗರದಲ್ಲಿ ವಾಸ ಮಾಡ್ತಾ ಇರ್ತೇನೆ, ನೀವು ಹೇಗಾದ್ರೂ ನೀವು ಅಲ್ಲಿಗೆ ಬಂದ್ರಿ ಅಂತ ಹೇಳಿದ್ರೆ ನಾನು ನನ್ನ ಕೈಲಾದಷ್ಟು ಸಹಾಯವನ್ನ ನಿಮಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ. ಈ ಕಡೆ ಏನಾಯ್ತು, ಶಿವಭೂತಿ ಕೆಲವಾರು ದಿವಸಗಳ ಕಾಲ ತೀರ್ಥಯಾತ್ರೆಯನ್ನ ಮುಗಿಸ್ತಾನೆ. ತೀರ್ಥಯಾತ್ರೆಯನ್ನ ಮುಗಿಸಿ ವಾಪಸ್ಸು ಆತನ ಊರಿಗೆ ಹೋಗೋ ಸಂದರ್ಭದಲ್ಲಿ ಪರ್ವತ ಪಂಕ್ತಿಗಳ ತಪ್ಪಲಿನಲ್ಲಿ ಬರ್ತಾ ಇರ್ಬೇಕಾದ್ರೆ ಹುಲಿಯನ್ನ ಭೇಟಿಯಾಗ್ತಾನೆ. ಹುಲಿ ಕಂಡು ಬೇಗ ಓಡಿ ಬಂದು ಶಿವಭೂತಿಗೆ ನಮಸ್ಕಾರ ಮಾಡುತ್ತೆ. ಆ ಶಿವಭೂತಿ ಬರ್ತಿದ್ದಾನೆ ಅಂತ ಗೊತ್ತಾದ ತಕ್ಷಣ ಹುಲಿ ಇಲ್ಲಿ ನೋಡಿ, ಹುಲಿಗೆ ಪ್ರೀತಿ ಶಿವಭೂತಿ ಮೇಲೆ, ನನ್ನ ಜೀವವನ್ನ ಕಾಪಾಡ್ದವನು ಅಂತ ಹೇಳಿ. ಹಾಗಾಗಿ ಓಡಿ ಬಂದು ಶಿವಭೂತಿಗೆ ನಮಸ್ಕಾರವನ್ನ ಮಾಡುತ್ತೆ. ತನ್ನ ಗುಹೆ ಹತ್ರ ಕರ್ಕೊಂಡು ಹೋಗುತ್ತೆ. ಗುಹೆ ಹತ್ರ ಕರ್ಕೊಂಡು ಹೋಗಿ ಆತನಿಗೆ ಉಪಚಾರವನ್ನ ಮಾಡಿ ತನ್ನಲ್ಲಿದ್ದಂತಹ ಅಮೂಲ್ಯವಾದಂತಹ ಒಡವೆಗಳನ್ನ ಶಿವಭೂತಿಗೆ ಕೊಟ್ಟು ಸತ್ಕಾರವನ್ನ ಮಾಡುತ್ತೆ. ಆತನನ್ನ ಪ್ರೀತಿಯಿಂದ ಅಲ್ಲಿಂದ ಕಳಿಸ್ಕೊಡುತ್ತೆ. ಈ ರೀತಿ ಶಿವಭೂತಿ ಹುಲಿ ಕೊಟ್ಟಂತಹ ವಸ್ತ್ರಾಭರಣಗಳನ್ನ ತೆಗೆದುಕೊಂಡು ನಾನು
ಸಿರಿವಂತನಾಗ್ಬಿಟ್ಟೆ, ನನ್ನ ಕಷ್ಟ ಎಲ್ಲ ನೀಗಿ ಹೋಯ್ತು ಅಂತ ಹೇಳಿ ಸಂತೋಷ ಪಡ್ತಾ ಆತ ಬದರಿಕಾಶ್ರಮಕ್ಕೆ ಬರ್ತಾನೆ. ಬದರಿಕಾಶ್ರಮ ಯಾವ್ದು ಹೇಳಿ? ಎಸ್, ವೆರಿ ಗುಡ್, ಕೋತಿಯ ವಾಸಸ್ಥಾನ. ಅಲ್ಲಿಗೆ ಬರ್ತಾನೆ. ಅಲ್ಲಿ ಪ್ರಯಾಣದ ಆಯಾಸವನ್ನ ಆತ ಕಳೀತಾನೆ. ಒಂದು ಮಾವಿನ ಮರದ ಕೆಳಗಡೆ ವಿಶ್ರಾಂತಿಯನ್ನ ಪಡಿತಾ ಇರ್ತಾನೆ. ಆಗ ಆ ವನದಲ್ಲಿರ್ತಕ್ಕಂತಹ ಕೋತಿ ಶಿವಭೂತಿಯನ್ನ ಕಂಡು ಪ್ರೀತಿಯಿಂದ ಸಂತೋಷ ಪಡುತ್ತೆ. ಸಂತೋಷ ಪಟ್ಟು ಆ ವನದಲ್ಲಿರ್ತಕ್ಕಂತಹ ಅನೇಕ ಬಗೆಯ ಹಣ್ಣುಗಳು, ಹಲಸಿನ ಹಣ್ಣು, ಪೇರಲೆ ಹಣ್ಣು, ಬಾಳೆಹಣ್ಣು ಮುಂತಾದ ಹಣ್ಣುಗಳನ್ನ ಶಿವಭೂತಿಗೆ ತಂದು ಕೊಡುತ್ತೆ. ಶಿವಭೂತಿಗೆ ಆಯಾಸ ಆಗ್ಬಿಟ್ಟಿರುತ್ತೆ, ಹೊಟ್ಟೆ ಹಸಿವು ಆಗ್ಬಿಟ್ಟಿರುತ್ತೆ. ಆ ಸಮಯದಲ್ಲಿ ಶಿವಭೂತಿ ಅವುಗಳನ್ನೆಲ್ಲ ತಿಂದು ತನ್ನ ಹಸಿವನ್ನ ನೀಗಿಸ್ಕೊಳ್ತಾನೆ. ಅದ್ರ ಜೊತೆಗೆ ಇಲ್ಲಿ ಕೋತಿಗೂ ಕೂಡ ತುಂಬಾನೇ ಸಂತೋಷ ಆಗುತ್ತೆ. ನಂತರ ಏನಾಗುತ್ತೆ, ಬ್ರಾಹ್ಮಣನು ಆ ದಿವಸ ಅಲ್ಲಿದ್ದು ಮಾರನೇ ದಿವಸ ಹೊರಟು ಕೆಲವು ದಿನಗಳು ಕಳೆದ ನಂತರ ಕಂಬಳಕನೆಂಬ ಬೇಡನಿದ್ದ ಪದ್ಮನಗರಕ್ಕೆ ಬರುತ್ತಾನೆ. ಆ ಕೋತಿಯ ಜೊತೆ ಒಂದ್ ಸ್ವಲ್ಪ ದಿನ ಇರ್ತಾನೆ. ಸ್ವಲ್ಪ ದಿನ ಇದ್ದು ನಂತರ ಆತ ಎಲ್ಲಿಗೆ ಬರ್ತಾನೆ ಅಂದ್ರೆ, ತಾನು ಹಿಂದೆ ರಕ್ಷಣೆ ಮಾಡಿದ್ನಲ್ವಾ ಬೇಡ, ಆತ ಯಾವ ಊರಿನಲ್ಲಿರ್ತಾನೆ? ಪದ್ಮನಗರ ಅನ್ನೋ ಊರಿನಲ್ಲಿರ್ತಾನೆ. ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬರ್ತಿದ್ದಂಗೆ ಆ ಬೇಡ ಕೂಡ ಏನ್ ಮಾಡ್ತಾನೆ, ಶಿವಭೂತಿಯನ್ನ ಕಂಡು ನಮಸ್ಕಾರವನ್ನ ಮಾಡ್ತಾನೆ. ಅವ್ರ ಮನೆ ಕರ್ಕೊಂಡು ಹೋಗಿ ಕೂರಿಸ್ತಾನೆ. ನೀವು ನಮ್ಮನೆಗೆ ಇವತ್ತು ಬಂದಿದ್ದೀರಾ, ಆದ್ರೆ ನಿಮ್ಮನ್ನ ಸತ್ಕರಿಸಲು ನನ್ನಲ್ಲಿ ಏನೂ ಇಲ್ಲ. ನಿಮ್ಗೇನಾದ್ರೂ ಕೊಡೋಣ ಅಂತಂದ್ರೆ ನನ್ನ ಹತ್ರ ಏನೂ ಇಲ್ಲ, ನಾನು ಬರಿಗೈ ಆಗ್ಬಿಟ್ಟಿದೀನಿ ಅಂತ ಹೇಳಿ ತನ್ನ ಕಷ್ಟವನ್ನ ಹೇಳ್ಕೊಳ್ತಾನೆ. ನಾನು ನಿಮ್ಗೆ ಉಪಕಾರವನ್ನ ಮಾಡೋ ಸ್ಥಿತಿಯಲ್ಲಿಲ್ಲ, ನಾನೇ ಕಷ್ಟದಲ್ಲಿದ್ದೀನಿ ಅಂತ ಹೇಳಿ ಹೇಳ್ತಾನೆ. ಆ ಬೇಡನನ್ನ ನೋಡಿ ಶಿವಭೂತಿಗೆ ಅಯ್ಯೋ ಪಾಪ ಅನ್ಸುತ್ತೆ. ಮೊದ್ಲೇ ಆತ ತುಂಬಾ ಒಳ್ಳೆ ಬ್ರಾಹ್ಮಣ ಅಲ್ವಾ, ಅಯ್ಯೋ ಪಾಪ ಇವನ್ ಹತ್ರ ಏನು ಇಲ್ಲ ಅಂತ ಹೇಳಿ ನೊಂದ್ಕೊಳ್ತಾನೆ. ಏನ್ ಹೇಳ್ತಾನೆ ನೋಡಿ, ನೋಡಪ್ಪ, ಚಿಂತಿಸಬೇಡ, ನಾನು ನಿನಗೆ ಬಾಳುವ ಉಪಾಯವನ್ನ ತೋರುತ್ತೇನೆ. ನೀನು ಯೋಚನೆ ಮಾಡ್ಬೇಡ, ನಿನ್ ಹತ್ರ ಏನೂ ಇಲ್ಲ ಅಂತ ಹೇಳಿ, ನೀನ್ ಹೇಗ್ ಜೀವನ ಮಾಡ್ಬೇಕು ಅಂತ ಹೇಳಿ ನಾನ್ ನಿನಗೆ ಹೇಳ್ಕೊಡ್ತೇನೆ ಅಂತ ಹೇಳಿ, ಏನು ಹುಲಿ ಈತನಿಗೆ ಅಂತ ಹೇಳಿ ಬೆಲೆ ಬಾಳೋ ವಸ್ತ್ರಾಭರಣಗಳನ್ನ ಕೊಟ್ಟಿತ್ತಲ್ಲ, ಅದನ್ನ ಏನ್ ಮಾಡ್ದ, ಆ ಬೇಡನಿಗೆ ಕೊಟ್ಬಿಡ್ತಾನೆ, ಕಿರಾತಕನಿಗೆ ತೋರಿಸ್ಬಿಡ್ತಾನೆ. ಎನಗೆ ಹಿತಂ ಬ್ರಾಹ್ಮಣನೀತನೆನ್ನದೆ ಅವಿವೇಕಿಯಾಗಿ ಶಿವಭೂತಿಗೆ ತೊಟ್ಟನೆ ಬಗಿದನ್ ಅಹಿತ ಮಂತ ಅಧ್ವಚರನೆಂತು ಕೃತಜ್ಞರೇನಂ ಮಾಡರ್. ನೋಡಿ, ಇಲ್ಲಿ ಆತ ಯಾವಾಗ ಆ ಒಡವೆ ವಸ್ತ್ರಗಳನ್ನ ತೋರಿಸ್ತಾನೋ ಆತುರದಲ್ಲಿ ಇಲ್ಲಿ ಶಿವಭೂತಿ ಯೋಚನೆ ಮಾಡದೆ ನಿರ್ಧಾರವನ್ನ ತಗೊಂಡ್ಬಿಡ್ತಾನೆ. ಆತುರದಲ್ಲಿ ಏನಾದ್ರೂ ಒಂದು ನಿರ್ಧಾರ ತಗೊಂಡ್ರೆ ಎಷ್ಟು ಎಡವಟ್ಟಾಗುತ್ತೆ ಅನ್ನೋದಕ್ಕೆ ಈ ಶ್ಲೋಕ ಸಾಕ್ಷಿಯಾಗಿದೆ. ಶಿವಭೂತಿ ತನಗೆ ಉಪಕಾರಿ ಅಂತ ಹೇಳಿ ಯೋಚಿಸದೆ ಅವಿವೇಕಿ ಏನ್ ಮಾಡ್ತಾನೆ, ಆತನಿಗೆ ಕೇಡನ್ನ ಬಯಸ್ತಾನೆ. ಉಪಕಾರ ಸ್ಮರಣನೇ ಇಲ್ಲ ಅವನಿಗೆ. ಏನ್ ಮಾಡ್ತಾನೆ ಹೇಳಿ, ಮೊದ್ಲೇ ಆತ ಕೆಟ್ಟ ಮನುಷ್ಯ ಅಲ್ವಾ, ಕೂಡಲೇ ಏನ್ ಮಾಡ್ತಾನೆ ಗೊತ್ತಾ, ಆಭರಣಗಳನ್ನೆಲ್ಲ ನೋಡ್ತಾನಲ್ವಾ, ಆಭರಣ ನೋಡಿದ ತಕ್ಷಣ ಸೀದಾ ಊರಿನ ಅರಸನ ಹತ್ರ ಹೋಗ್ತಾನೆ. ಅರಸನ ಹತ್ರ ಹೋಗಿ ಏನ್ ಹೇಳ್ತಾನೆ ಗೊತ್ತಾ, ದೇವಾ, ನೀವು ಹಾಕೊಳ್ತಕ್ಕಂತ, ನೀವು ತೊಡುವ ಆಭರಣಗಳನ್ನೆಲ್ಲ ನಮ್ಮ ಮನೇಲಿರ್ತಕ್ಕಂತಹ ಒಬ್ಬ ಆಗುಂತಕ ಬ್ರಾಹ್ಮಣ ಕದ್ದಿದ್ದಾನೆ. ಆಗಂತಕ ಅಂತ ಹೇಳಿದ್ರೆ ಯಾರಿಗೂ ಗೊತ್ತೇ ಇರದ ಒಬ್ಬ ಬ್ರಾಹ್ಮಣ ತಂದಿದ್ದಾನೆ, ಆತ ಕತ್ಕೊಂಡ್ ಬಂದಿದ್ದಾನೆ ಅಂತ ಹೇಳಿ ಅರಸನ ಹತ್ರ ಹೋಗಿ ಚಾಡಿಯನ್ನ ಹೇಳ್ಬಿಡ್ತಾನೆ. ಆಗ ರಾಜ ಏನ್ ಮಾಡ್ತಾನೆ ಗೊತ್ತಾ, ದೂತರ ಮೂಲಕ ಆ ಶಿವಭೂತಿಯನ್ನ ಕರೆಸ್ತಾನೆ. ಆತನ ಕೈಯಲ್ಲಿದ್ದಂತಹ ಒಡವೆಗಳನ್ನ ಕಸಿದ್ಕೊಳ್ತಾನೆ. ಆಗ ಶಿವಭೂತಿ ತನ್ನ ಹುಚ್ಚುತನಕ್ಕೆ ತಾನೇ ಮರಳಾಗ್ತಾನೆ. ಅಯ್ಯೋಯ್ಯೋ, ನಾನು ಎಂತ ಕೆಲಸ ಮಾಡ್ಬಿಟ್ನಲ್ಲ, ನನ್ನ ಹತ್ರ ಇಡೋ ಒಡವೆಗಳನ್ನ ಈತನಿಗೆ ತೋರಿಸ್ಬಾರ್ದಿತ್ತು ಈ ಬೇಡನಿಗೆ ಅಂತ ಹೇಳಿ ಅನ್ಸುತ್ತೆ. ತಾನೆಂತ ಹುಚ್ಚು ಕೆಲಸ ಮಾಡ್ಬಿಟ್ನಲ್ಲಪ್ಪ ಅಂತ ಅನ್ಸುತ್ತೆ. ಆದ್ರೆ ಒಂದ್ಸರಿ ಸುಮ್ನೆ ನಕ್ಬಿಟ್ಟು ಸುಮ್ಮನಾಗ್ತಾನೆ. ನಂತರ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಆಗ ಸರ್ಪ ನೆನ್ಪಿಗೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಆ ಹಾವು ಹೇಳಿರುತ್ತಲ್ವಾ, ನಿನ್ಗೆ ಕಷ್ಟ ಬಂದಾಗ ನನ್ನ ನೆನ್ಪು ಮಾಡ್ಕೋ ಅಂತ ಹೇಳಿರುತ್ತೆ. ಹಾಗಾಗಿ ಆತ ಏನ್ ಮಾಡ್ತಾನೆ, ಆ ಸರ್ಪವನ್ನ ನೆನ್ಪು ಮಾಡ್ಕೊಳ್ತಾನೆ. ಆ ಸರ್ಪವನ್ನ ನೆನ್ಪು ಮಾಡ್ಕೊಳ್ದ ತಕ್ಷಣ ಆ ಸರ್ಪ ಅಲ್ಲಿ ಪ್ರತ್ಯಕ್ಷ ಆಗುತ್ತೆ. ಶಿವಭೂತಿಗೆ ನಮಸ್ಕಾರವನ್ನ ಮಾಡುತ್ತೆ. ಆಗ ಶಿವಭೂತಿ ನಡೆದಂತಹ ಎಲ್ಲಾ ಕಥೆಯನ್ನ ಸರ್ಪಕ್ಕೆ ಹೇಳ್ತಾನೆ. ಆಗ ಸರ್ಪ ಏನ್ ಹೇಳುದ್ ಗೊತ್ತಾ, ಇದಕ್ಕೆ ತಕ್ಕಂತೆ ನಾನು ಒಂದು ಉಪಾಯ ಮಾಡ್ತೇನೆ. ಏನದು ಉಪಾಯ ಅಂತ ಹೇಳಿದ್ರೆ, ನಾನೀಗಲೇ ಹೋಗಿ ಅರಸನ ಮಗನನ್ನು ಕಚ್ಚಿಕೊಳ್ಳುತ್ತೇನೆ. ನಿಮಗಲ್ಲದೆ ಬೇರೆ ಯಾರಿಗೂ ನಾನು ಸಾಧ್ಯವಾಗುವುದಿಲ್ಲ. ನಾನೀಗ ಹೋಗಿ ಅರಸನ ಮಗನನ್ನ ಕಚ್ಚಿಬಿಡ್ತೀನಿ. ಆತ ಹಾವಿನ ವಿಷದಿಂದ ಸತ್ತು ಹೋಗ್ತಾನೆ. ಆತನನ್ನ ಬದುಕಿಸ್ಬೇಕು ಅಂದ್ರೆ ಒಂದು ಮಂತ್ರವನ್ನ ಹೇಳ್ಬೇಕಾಗಿರುತ್ತೆ. ಆ ಮಂತ್ರ ನೀವ್ ಹೇಳಿದ್ರಷ್ಟೇ ಬದುಕ್ತಾನೆ, ಬೇರೆ ಯಾರು ಹೇಳಿದ್ರು ಕೂಡ ಆತ ಬದುಕೋದಿಲ್ಲ ಅಂತ ಹೇಳಿ ಸರ್ಪ ಹೇಳುತ್ತೆ. ಅದೇ ರೀತಿ ಸರ್ಪ ಹೋಗಿ ರಾಜಕುಮಾರರನ್ನ ಕಚ್ಚುತ್ತೆ. ರಾಜಕುಮಾರರು ಸತ್ತು ಹೋಗ್ತಾರೆ. ಆಗ ಎಲ್ಲಾ ವೈದ್ಯರನ್ನ ಕರೆಸ್ತಾರೆ. ಯಾರು ಬಂದು ಮಂತ್ರಿಸಿದ್ರು ಕೂಡ ಆ ರಾಜನ ಮಗ ಬದುಕೋದೇ ಇಲ್ಲ. ಯಾರಾದ್ರೂ ನನ್ನ ಮಗನನ್ನ ಬದುಕಿಸಿದ್ರೆ ಕೇಳಿದ್ದನ್ನ ಕೊಡ್ತೀನಿ ಅಂತ ಹೇಳಿ ರಾಜ ಘೋಷಣೆಯನ್ನ ಮಾಡ್ತಾನೆ.
ಇದು ಕಿವಿಗೆ ಬಿದ್ದಂತಹ ಆ ಶಿವಭೂತಿ ಏನ್ ಮಾಡ್ತಾನೆ, ಹೋಗಿ ತನ್ನ ಹತ್ರ ಒಂದು ಕಿಂಡಿ ಇರುತ್ತೆ, ಅದ್ರಲ್ಲಿರೋ ನೀರನ್ನ ಚಿಮುಕ್ಸ್ಬಿಟ್ಟು ಒಂದು ಮಂತ್ರವನ್ನ ಹೇಳ್ತಾನೆ. ಮಂತ್ರವನ್ನ ಹೇಳಿ ನೀರನ್ನ ಚಿಮುಕ್ಸಿದ ತಕ್ಷಣ ಆ ಮಹಾರಾಜ ಅರಸನ ಮಗ ಏನಿದಾನಲ್ವಾ ರಾಜ್ಕುಮಾರ, ಆತ ಎದ್ದು ಕೂತ್ಕೊಳ್ತಾನೆ. ನಡೆದ ವಿಚಾರವನ್ನ ಶಿವಭೂತಿಯಿಂದ ಕೇಳಿದಂತಹ ರಾಜ ಆತನಿಗೆ ಅಪಾರ ದ್ರವ್ಯವನ್ನ ಕೊಡ್ತಾನೆ. ನಿಮ್ಮ ಮಗನನ್ನ ನಾನು ರಕ್ಷಣೆ ಮಾಡಿದ್ದೇನೆ, ಆತ ಸತ್ ಹೋಗಿದ್ದ ಅನ್ನೋದನ್ನ ಹೇಳ್ತಾನೆ. ಆಗ ರಾಜನಿಗೆ ತುಂಬಾ ಖುಷಿ ಆಗುತ್ತೆ, ನನ್ನ ಮಗನನ್ನ ಬದುಕಿಸ್ಬಿಟ್ನಲ್ಲ ಇವನು ಅಂತ ಹೇಳಿ. ಆಗ ಆ ಅರಸ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಶಿವಭೂತಿಗೆ ಅಪಾರವಾದಂತಹ ಹಣ ಸಂಪತ್ತು ಎಲ್ಲವನ್ನ ಕೊಟ್ಟು ಕಳುಹಿಸ್ತಾನೆ. ಮತ್ತೆ ಆ ಬೇಡ ಏನಿದ್ನಲ್ವಾ ಅವನಿಗೆ ಯಮಪುರಿಗೆ ಅಟ್ತಾನೆ. ಯಾಕೆ ಅಂತ ಹೇಳಿದ್ರೆ, ಆ ಬೇಡ ಏನೇನ್ ಮೋಸ ಮಾಡ್ದ ಅನ್ನೋದನ್ನ ಇಲ್ಲಿ ಬ್ರಾಹ್ಮಣ ಅರಸನ ಮುಂದೆ ಹೇಳಿರ್ತಾನೆ. ಈ ಆಭರಣಗಳೆಲ್ಲ ನನಗೆ ಹುಲಿ ಕೊಟ್ಟಿದ್ದು, ಇವುಗಳನ್ನ ನೋಡಿದಂತಹ ಬೇಡ ಆಸೆಯಿಂದ ಈ ರೀತಿ ಬಂದು ನಿಮ್ ಹತ್ರ ಚಾಡಿ ಹೇಳಿದಾನೆ ಅಂತ ಹೇಳಿ ಹೇಳಿದಾಗ, ಇಷ್ಟೊಂದು ಕೆಟ್ಟೋನ ಈ ಬೇಡ ಅಂತ ಹೇಳಿ ಅರಸ ಆತನನ್ನ ಯಮಪುರಿಗೆ ಅಟ್ತಾನೆ. ಆಗ ಶಿವಭೂತಿ ರಾಜ ಕೊಟ್ಟಂತಹ ಒಡವೆ ವಸ್ತ್ರಗಳನ್ನ ಜೊತೆಗೆ ಹುಲಿ ಕೊಟ್ಟಂತಹ ಒಡವೆ ವಸ್ತ್ರಗಳನ್ನ ತಗೊಂಡ್ ಬಂದು ಸಂತೋಷದಿಂದ ಜೀವನವನ್ನ ಮಾಡ್ತಿರ್ತಾನೆ. ಮಕ್ಕಳೇ, ಈ ಕಥೆಯ ನೀತಿ ಏನು ಅಂತ ಹೇಳಿದ್ರೆ, ದುಷ್ಟರ ಸಹವಾಸ ಯಾವತ್ತಿದ್ರೂ ಕೂಡ ಕೆಟ್ಟದ್ದೇ. ನಾವ್ ಯಾರಿಗಾದ್ರೂ ಉಪಕಾರ ಮಾಡ್ತೀವಿ ಅಂತ ಹೇಳಿ ಅನ್ಕೊಂಡಾಗ ಅವ್ರು ಎಷ್ಟು ಒಳ್ಳೆಯವರು ಅನ್ನೋದನ್ನ ಯೋಚನೆ ಮಾಡ್ಬೇಕು. ನಾವೇನಾದ್ರೂ ಎದುರಿಗಿರೋರು ಕೆಟ್ಟವರಾಗಿ ಕೂಡ ನಾವು ಸಹಾಯ ಮಾಡಿದ್ವಿ ಅಂತ ಹೇಳಿದ್ರೆ ಖಂಡಿತ ಒಂದಲ್ಲ ಒಂದು ದಿನ ನಮಗೇನೆ ಅವರು ಆಪತ್ತನ್ನ ತೊಂದರೆಯನ್ನ ತರ್ತಾರೆ ಅಂತ ಹೇಳಿ ಈ ಪಾಠ ನಮ್ಗೆ ತಿಳಿಸ್ಕೊಡುತ್ತೆ. ಎಲ್ರಿಗೂ ಕೂಡ ಈ ಪಾಠ ಅರ್ಥ ಆಯ್ತು ಅನ್ಕೊಂಡು ಈ ದಿನದ ತರಗತಿಯನ್ನ ಮುಗಿಸ್ತಿದ್ದೇನೆ. ಮತ್ತೆ ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ. ಧನ್ಯವಾದಗಳು.